ತ್ರಯಂಬಕನು ಇಲ್ಲಿಗೆ ಮಾತ್ರ ಬಂದಿಲ್ಲ, ದಿಗ್ವಿಜಯನ ಮನೆಗೂ ಹೋಗಿದ್ದಾನೆ. ಅದು ಹೇಗೆ ಸಾಧ್ಯ? ಅಂದರೆ ಅವನು ಇನ್ನೊಂದು ದೇಹವನ್ನು ರಚನೆ ಮಾಡಿಕೊಂಡು ದಿಗ್ವಿಜಯನ ಮನೆಗೆ ಹೋಗಿದ್ದಾನೆ. ದಿಗ್ವಿಜಯನ ಮನೆಗೂ ಹೋಗಿದ್ದಾನೆ ಅಂದ ಮೇಲೆ ನಾಗಿಣಿ ಇರುವಲ್ಲಿಗೂ ಹೋಗಿರುತ್ತಾನೆ. ಈಗ ಏನು ಮಾಡುವುದು ಮಹಾಮಾಯಿ? ಅದಕ್ಕೂ ಒಂದು ದಾರಿ ಇದೆ. ಯಜಮಾನ್ರೆ, ಇವಾಗ ಏನು ಮಾಡೋದು? ನಾವು ಸುಮ್ಮನೆ ಇದ್ರೆ ಮತ್ತೆ ಹೆಂಗ್ಸ್ ಬಂದು ನಮ್ಮ ಕುಟುಂಬಕ್ಕೆಲ್ಲ ತೊಂದರೆ ಕೊಟ್ರೆ? ಯಾವುದೇ ಕಾರಣಕ್ಕೂ ಸುಮ್ಮನಿರಲ್ಲ ನಂದೀಶ. ನಾವು ಗುರುಗಳಿದ್ದ ಗುಹೆಗೆ ಮತ್ತೆ ಹೋದರೆ ಆ ಹೆಂಗಸಿನ ಬಗ್ಗೆ ಏನಾದರೂ ಒಂದು ಸುಳಿವು ಸಿಕ್ಕತ್ತೆ. ಆ ಸುಳಿವು ನಮ್ಮನ್ನು ಸತ್ಯದ ಕಡೆ ಕರ್ಕೊಂಡು ಹೋಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಒಳ್ಳೆ ಯೋಚನೆ ಯಜಮಾನ್ರೆ, ಬನ್ನಿ ಈಗಲೇ ಹೋಗೋಣ. ಮೇಡಮ್, ಏನಾಯ್ತು? ಏನೋ ಹೊಗೆ ಥರ ಇರೋದು ಮುಖಕ್ಕೆ ಬಂದು ಹೊಡೆದಂಗೆ ಆಯ್ತಲ್ಲ? ನಿಮಗೂ ಅದೇ ಥರ ಆಯ್ತಾ? ಇಲ್ವಲ್ಲ. ಹೌದು, ಕಾರ್ಯ ಕಿಲ್ಲಲ್ಸಿದ್ಯಾ? ಅದೇ ಮೇಡಮ್, ಆವಾಗಲೇ ಗಾಳಿ ಜೋರಾಗಿ ಬರ್ತಾ ಇತ್ತು, ನಿಲ್ಸಿದ್ನಲ್ಲ. ಹೋ, ಆಗ್ಲಿಂದ ನಾವಿಲ್ಲೇ ಇದ್ದೀವ. ಆದ್ರೆ ನನಗೆ ನಾವ್ ಎಲ್ಲೋ ಹೋಗಿ ಬಂದ್ವಿ ಅನ್ಸ್ತಾ ಇದೆ. ಅಲ್ಲಿ ಏನೋ ನಡೀತು ಅನ್ಸ್ತಾ ಇದೆ, ಆದ್ರೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ನನಗೂ ಹಾಗೆ ಅನಿಸ್ತಾ ಇದೆ ಮೇಡಮ್. ಏನೋ ಆಚೆ ಹೋಗಿ ಬಂದ್ವಿ ಅಂತ ಅನಿಸ್ತಾ ಇದೆ. ಆದ್ರೆ ನಾವು ಆವಾಗಿಂದ ಕಾರಲ್ಲೇ ಕೂತಿದೀವಾ? ನಾನು ಆಗ್ಲಿಂದ ಡ್ರೈವ್ ಮಾಡ್ತಾನೆ ಇದ್ದೀನಾ? ನನಗೂ ಗೊತ್ತಾಗ್ತಿಲ್ಲ ಮೇಡಮ್. ನಮಗೆ 25 ವರ್ಷಕ್ಕೆ ಅರಳು ಮರಳು ಬಂತು ಅನ್ಸುತ್ತೆ. ತಲಹಟೆ ಸಾಕು, ಬೇಗ ಹೊರಡು, ನಾನು ಮನೆಗೆ ಹೋಗ್ಬೇಕು. ನೋಡ್ತಾ ಇರಿ ನಿಮ್ಮನ್ನ ಹೇಗೆ ಕರ್ಕೊಂಡು ಹೋಗ್ತೀನಿ ಅಂತ. ರಾಕೆಟ್ ಹೋದಂಗೆ ಹೋಗ್ತೀನಿ. ನಿಶಾ, ಯಜಮಾನ್ರೆ, ಈ ಮನೇಲಿ ಏನಾದರೂ ನಡೀತಾನ? ಏನೂ ಇಲ್ವಲ್ಲ ಯಜಮಾನ್ರೆ. ಆದರೂ ಅಲ್ಲ, ನನ್ಗೆ ಯಾಕೋ ಏನೋ ನಡೀತು ಅಂತ ಅನಿಸ್ತಾ ಇದೆ. ಏನು ಅಂತ ಗೊತ್ತಾಗ್ತಾ ಇಲ್ಲ. ಸರಿ, ಇದು ಫೈಲ್ ತೊಗೊಂಬಂದಿದ್ದಲ್ಲ, ಏನಾಯ್ತು? ಹಾಂ, ಮಹಾಮಾಯಿ, ನೀವು ಕಳುಹಿಸಿದ ಧೂಮ ನಾಗಿನಿಯನ್ನು ತಲುಪಿತು, ದಿಗ್ವಿಜಯನ ಮನೆಯನ್ನು ತಲುಪಿತು. ಏಕೆ ಧೂಮವನ್ನು ಕಳುಹಿಸಿದ್ರಿ? ಅದು ಬರೀ ಧೂಮವಲ್ಲ ಗರುಡ, ಮಾಯಾಜಾಲ. ಅಂದರೆ ತ್ರಯಂಬಕ ಬಂಧನದಿಂದ ಬಿಡುಗಡೆಯಾಗಿ ಬಂದ ಮೇಲೆ ಇಲ್ಲಿಯವರೆಗೂ ನಡೆದ ಘಟನೆಗಳನ್ನೆಲ್ಲ ಅವನ ನೆನಪಿನ ಶಕ್ತಿ ಅಳಿಸಿ ಹಾಕುವ ಪ್ರಯೋಗ. ನೆನಪನ್ನು ಅಳಿಸಿ ಹಾಕುವುದಾ? ಯಾಕೆ? ಯಾರೊಬ್ಬರ ನೆನಪಿನಲ್ಲಿಯೂ ಈ ಘಟನೆ ಉಳಿದ್ರೆ ನನ್ನ ಯೋಜನೆಗೆ ಅಡ್ಡಿಯಾಗುತ್ತೆ. ನಿಜವಾದ ತ್ರಯಂಬಕ ಇನ್ನು ಬದುಕಿದ್ದಾನೆ ಅಂತ ಶಿವಾನಿಗೆ ಗೊತ್ತಾಗಬಾರದು. ಗೊತ್ತಾದ್ರೆ ನನ್ನ ಮೊಮ್ಮಗ ತ್ರಿವಿಕ್ರಮನಿಗೆ ತೊಂದರೆಯಾಗುತ್ತೆ. ಇದೆಲ್ಲದರ ಉದ್ದೇಶ ಬಹಳ ಇದೆ ಗರುಡ. ಸದ್ಯಕ್ಕೆ ನಾನು ಆದಿಶೇಷ ಯಾರೆಂಬುದನ್ನು ತಿಳಿಬೇಕು. ತ್ರಯಂಬಕನ ಆಗಮನದಿಂದ ಅರ್ಧಕ್ಕೆ ನಿಲ್ಲಿಸಿದ ಪೂಜೆಯನ್ನು ಮುಂದುವರಿಸಬೇಕು. ನನಗೆ ಸಿಕ್ಕಿರುವ ವಿಶೇಷ ದಂಡದ ಸಹಾಯದಿಂದ ಅವನ ಜನ್ಮ ಕುಂಡಲವನ್ನು ಪರೀಕ್ಷಿಸಿ ತ್ರಿವಿಕ್ರಮ, ತ್ರಿಶೂಲ ಇಬ್ಬರ ನಡುವೆ ಯಾರು ನಿಜವಾದ ಆದಿಶೇಷ ಅನ್ನೋದನ್ನು ಕಂಡುಹಿಡಿಯುತ್ತೇನೆ. ಮತ್ತೆ ಈ ತ್ರಯಂಬಕನ ಕತೆ? ಅವನು ಸೇರಬೇಕಾದ ಜಾಗ ಸೇರುತ್ತಾನೆ.
ನಿನ್ನ ಕಣ್ಣಿಗಂತೂ ನಾನು ನಿರುಪಯೋಗಿ ಈಗಲೂ ಇನ್ನು ಬೇರೆ ಏನು ಬೇಕು ಪ್ರೇಮಯೋಗಿಯಾಗಲು ಅರಳುವ ಸದ್ದನು ನಿನ್ನ ನಗೆಯಲ್ಲಿ ಏನಾಯ್ತು? ಏನೇನೋ ಆಗ್ತಾ ಇದೆ ಆದರೆ ಹೇಳ್ಕೊಳಕ್ಕಾಗ್ತಾ ಇಲ್ಲ. ತ್ರಿಶೂಲ್ ಎಲ್ಲಕ್ಕೆ ಕರ್ಕೊಂಡು ಹೋಗ್ತಿದ್ಯಾ? ಮನೆಗೆ. ಯಾಕೆ ಮೇಡಮ್, ಮನೆ ಬೇಡವಾ? ಬೇರೆ ಎಲ್ಲಾದ್ರೂ ಕರ್ಕೊಂಡು ಹೋಗ್ಬೇಕಾ? ಇಲ್ಲ ಇಲ್ಲ ಇಲ್ಲ, ಮನೆಗೆ ಹೋಗೋಣ. ಆದ್ರೆ ನೀನ್ ಹೇಳಿದ ದಾರಿಲ್ ಬೇಡ, ನಾನ್ ಹೇಳಿದ ದಾರಿಲ್ ಹೋಗೋಣ. ಏನು ಮೇಡಮ್, ನನ್ನ ಮೇಲೆ ನಂಬಿಕೆನೇ ಇಲ್ವಾ? ಆಯ್ತು ಹೇಳಿ. ಮುಂದೆ ಮುಂದೆ ರೈಟ್ ಹೋಗು. ಯಾಕೆ ನಗ್ತಿದ್ಯಾ? ಮೇಡಮ್, ನಿಮ್ಮನ್ನು ನೋಡ್ತಾ ಇದ್ರೆ ಈ ಮ್ಯಾಪ್ ಆನ್ ಮಾಡಿದಾಗ ಒಂದು ಆಂಟಿ ರೂಟ್ ಹೇಳ್ತಾಳಲ್ಲ, ಅದನ್ನ ಕೇಳ್ದಾಗ ಆಯ್ತು. ಅಂದ್ರೆ ನಾನು ಆಂಟಿನಾ? ಅಯ್ಯೋ, ನೀವು ಆಂಟಿ ಅಲ್ಲ ಮೇಡಮ್, ಆ ಥರ ಅಂದೆ ಅಷ್ಟೇ. ನಾನು ಆಂಟಿ ಆದ್ರೆ ನೀನ್ ಹಣ್ಣು ಮುತ್ಕ. ಅಂದ್ರೆ ನಮ್ದು ಸಾಯೋ ವಯಸ್ಸಿನ ಲವ್ ಸ್ಟೋರಿನಾ? ಏನಂದೆ? ಏನಿಲ್ಲ, ಮುಂದೆ ಮುಂದೆ ದಾರಿ ಹೇಳಿ ಎಂದೆ. ಯಾರೋ ನೀವಲ್ಲ? ನಿನಗೆ ಬೇಕಾದವರು ಅಲ್ಲ 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 ಅಲ್ಲ, ನೀನು ನಮಗೆ ಬೇಕಾದವನು. ನೀನು ಯಾರು ಅಂತ ಗೊತ್ತಿಲ್ಲ, ನಾನು ನೀನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಹೇಳಿ, ಯಾರು ನೀವೆಲ್ಲ? ನನ್ನ ಪರಿಚಯ ಕಟ್ಕೊಂಡು ನಿನಗೇನಾಗಬೇಕು? ಜೊತೆಗೆ ಜಿಂಕೆ ಮರಿದು ಬಂದೈತೆ. ಜಗ್ಗಿ ಹುಡುಗನ ಫೋಟೋ ಮಾತ್ರ ಕಳಿಸಿದ್ದ. ಮೊದಲೇ ಜಿಂಕೆ ಮರಿ ಇದೆ ಅಂತ ಗೊತ್ತಾಗಿದ್ದಿದ್ರೆ ಬೇಟೆ ಆಡ್ಬೋದಿತ್ತು. ಹೇಯ್, ನಾಲ್ಗೆ ಬಿಗಿ ಹಿಡ್ದು ಮಾತಾಡೋ. ಯಾಕ್ರೋ ತೊಂದರೆ ಕೊಡ್ತಾ ಇದೀರ ನಮ್ಗೆ? ಏನ್ರ ಬೇಕು ನಿಮ್ಗೆಲ್ಲ? ನಿಮ್ಗೆ ನೀನ್ ಬೇಕು, ಹಿಡ್ಕೊಡ್ರೋ. ಬಾ ನಮ್ಮ ಜೊತೆ. ಬರೋದಿಲ್ಲ. ತ್ರಿಶೂಲ್, ತ್ರಿಶೂಲ್ ಏನಾಗ್ತಿದೆ? ತ್ರಿಶೂಲ್, ತ್ರಿಶೂಲ್ ಮಾತಾಡು. ತ್ರಿಶೂಲ್, ತ್ರಿಶೂಲ್ ಮಾತಾಡು. ತ್ರಿಶೂಲ್, ತ್ರಿಶೂಲ್. ಎತ್ತಕೊಳ್ರವನ.
ಯಾರ ನೀನು? ಯಾರು ನೀವೆಲ್ಲ? ಯಾರು ನಿಮ್ಮನ್ನ ಕಳ್ಸಿದ್ದು? ಹೇಳು, ಬಾಯ್ ಬಿಡು. ಏನ್ ನಿಮ್ಮ ಉದ್ದೇಶ? ಅಯ್ಯೋ ನಾಗವ್ವ, ಬಿಟ್ಬಿಡುವ ನನ್ನನ್ನ. ಅವ್ವ ಅವ್ವ, ನೀನ್ ನಮ್ಮನೆ ದೇವ್ರ ಕಣವ್ವ. ಅಯ್ಯೋ ನಾಗವ್ವ, ಬಿಟ್ಬಿಡುವ ನಮ್ಮನ್ನ. ನಿನ್ ತಮ್ಮಯ್ಯ ಅಂತೀನಿ, ಬಿಟ್ಬಿಡವ. ಹೇಳು, ಯಾರು ನೀವೆಲ್ಲ? ನಂಗೇನು ಗೊತ್ತಿಲ್ಲವ್ವ. ಆ ಜಗ್ಗಿ ದುಡ್ಡು ಕೊಟ್ಬಿಟ್ಟು ನಮ್ಮನ್ನ ಕಳಿಸ್ದ. ನಮ್ಗೇನು ಗೊತ್ತಿಲ್ಲ ಕಣವ್ವ, ಬಿಟ್ಬಿಡುವ ನನ್ನನ್ನ. ಮೊದಲು ಇವ್ರುಗಳಿಗೆ ಈ ನೆನಪುಗಳನ್ನೆಲ್ಲಾನು ನಾಶ ಮಾಡಬೇಕು. ಯಾವುದೇ ಕಾರಣಕ್ಕೂ ಇದೆಲ್ಲ ಇವ್ರಿಗೆ ನೆನಪಿರಬಾರ್ದು. ತ್ರಿಶೂಲ್, ತ್ರಿಶೂಲ್ ಎದ್ದೇಳು. ತ್ರಿಶೂಲ್ ಕಣ್ಬಿಡು. ತ್ರಿಶೂಲ್, ನನ್ನನ್ನು ಕಾಪಾಡೋಕ್ ಬಂದೆ. ನೀನು ಈ ಅಪಾಯದಲ್ಲಿ ಸಿಕ್ಕಾಕೊಂಡಿದ್ದು. ನೀನು ಯಾಕೆ ನನ್ನನ್ನು ಕಾಪಾಡೋಕ್ ಬಂದೆ? ನಿನ್ ಪಾಡಿಗೆ ನೀನು ತಪ್ಪಿಸ್ಕೋಬೇಕಾಗಿತ್ತು, ಓಡ್ ಹೋಗ್ಬೇಕಾಗಿತ್ತು. ಈಗ ನೋಡು, ನಾನಿನ್ನ ಎಂಥ ಪರಿಸ್ಥಿತಿಗೆ ತಂದ್ಬಿಟ್ಟೆ ಅಂತ. ನಾನು ನಿನ್ ಜೊತೆಲಿ ಇದ್ದದಕ್ಕೆ ನಿನಗೆ ಹೀಗೆಲ್ಲ ಆಯ್ತು ನೋಡು. ತ್ರಿಶೂಲ್, ತ್ರಿಶೂಲ್, ತ್ರಿಶೂಲ್ ಕಣ್ಬಿಡು. ತ್ರಿಶೂಲ್, ತ್ರಿಶೂಲ್ ಪ್ಲೀಸ್. ತ್ರಿಶೂಲ್ ಮಾತಾಡು. ತ್ರಿಶೂಲ್, ತ್ರಿಶೂಲ್, ನೀನ್ ಯಾಕೆ ನನ್ನನ್ನ ಕಾಪಾಡಕ್ ಹೋದೆ? ತ್ರಿಶೂಲ್, ನಿಮ್ಗೇನು ಆಗಲ್ಲ. ನೀವ್ ನನ್ನನ್ನ ಕಾಪಾಡೋಕೆ ಅಂತ ಬಂದ್ರಿ. ನಿಮ್ಮನ್ನ ನಾನು ಕಾಪಾಡದೇ ಇದ್ರೆ ಆ ಪರಮೇಶ್ವರ ಮೆಚ್ಚೋದಿಲ್ಲ. ನಿಮ್ಮನ್ನ ನಾನು ಕಾಪಾಡ್ತೀನಿ ತ್ರಿಶೂಲ್. ಆದ್ರೆ ಎಲ್ಲ ಕರ್ಕೊಂಡು ಹೋಗ್ಲಿ? ತ್ರಿವಿಕ್ರಮಕ್ಕೆ ಕಾಲ್ ಮಾಡ್ಲಾ? ಬೇಡ ಬೇಡ ಬೇಡ. ಅವ್ರಿಗೆ ಮೊದಲೇ ಕೋಪ ಜಾಸ್ತಿ. ನನ್ ಕಾಲ್ ಮಾಡಿದ್ರೆ ಗಾಬರಿ ಆಗ್ತಾರೆ. ಏನು ಎತ್ತ ಅಂತ ಎಲ್ಲ ಕೇಳ್ತಾರೆ. ಅವ್ರಿಗೆ ಇದನ್ನೆಲ್ಲ ಬಿಡಿಸಿ ವಿವರಿಸೋಕ್ಕಾಗೋದಿಲ್ಲ. ಕೋಪದಲ್ಲಿ ತ್ರಿಶೂಲ್ಗೆ ಹೊಡಿಯೋಕ್ ಬಂದವ್ರನ್ನ ಹೊಡ್ಕೊಂಡೋದ್ರೆ ಸುಮ್ಮನೆ ಕಷ್ಟ ಆಗುತ್ತೆ. ಇಲ್ಲ, ತ್ರಿಶೂಲ್ ಮನೆಯವ್ರಿಗೂ ಈ ವಿಷಯನ ಹೇಳ್ಬಾರ್ದು. ಅವರು ಗಾಬರಿ ಆಗ್ತಾರೆ. ಏನ್ ಮಾಡೋದು? ಡಾಕ್ಟರ್, ಏನು ತೊಂದರೆ ಇಲ್ಲ ತಾನೆ? ತಲೆಗೆ ಬಲವಾದ ಏಟ್ ಬಿದ್ದಿರೋದ್ರಿಂದ ಅನ್ಕಾನ್ಶಿಯಸ್ ಆಗಿದ್ದಾರೆ. ಪ್ರಜ್ಞೆ ಬರೋದಕ್ಕೆ ಇನ್ನು ಎಷ್ಟೊತ್ತಾಗ್ಬೋದು? ನಥಿಂಗ್ ಟು ವರಿ. ಪ್ರಾಣಕ್ಕೇನು ಅಪಾಯ ಇಲ್ಲ. ಒನ್ ಡೇ ವೆಯ್ಟ್ ಮಾಡೋಣ. ಪೇಷಂಟ್ ಕಂಡೀಷನ್ ಏನು ಅಂತ ಗೊತ್ತಾಗತ್ತೆ. ಟೆನ್ಷನ್ ಮಾಡ್ಕೋಬೇಡಿ, ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಸರಿ ಡಾಕ್ಟರ್. ಸರಿ, ಬರ್ತಾರೆ. ಇಲ್ಲ, ಇಲ್ಲೇನೋ ಬೇರೆ ನಡೀತಾ ಇದೆ. ಆ ನಾಗಿನಿ ಸತ್ತಿಲ್ಲ. ಅವಳು ನಮಗೆ ಮೋಸ ಮಾಡ್ತಿದ್ದಾಳೆ. ಅವಳು ಶಿವಾನಿ ಅಲ್ಲ, ನಾಗಿನಿ ಅಂತ ನಾನು ಅಷ್ಟು ಸತ್ಯ ಹೇಳಿದ್ರು ನಾನು ಮಾತನ್ನು ಯಾರು ನಂಬ್ತಾ ಇಲ್ಲ. ಅವಳು ನಮಗೆ ಮೋಸ ಮಾಡ್ತಿದ್ದಾಳೆ. ಈಗ ಅವಳು ತ್ರಿಶೂಲ್ ಜೊತೆ ಸೇರಿ ನಮ್ಮ ದಾರಿ ತಪ್ಪಿಸ್ತಾ ಇದ್ದಾಳೆ. ಅವಳ ಉದ್ದೇಶ ಏನೋ ಬೇರೆ ಇದೆ. ಅದೇನು ಅಂತ ನಮಗೆ ಗೊತ್ತಾಗ್ತಿಲ್ಲ. ಆದರೆ ಅವತ್ತು ನಾವು ಸಾಯಿಸಿದ್ದು ನಾಗಿನಿನಲ್ವಾ? ಹಾಗಾದ್ರೆ ನಾವು ಸಾಯಿಸಿದ್ದು ಯಾರನ್ನ? ಅವಳು ಇವಳ ಥರನೇ ಇದ್ಲಲ್ಲ. ಆಮೇಲೆ ಅವಳು ನೀಲಿ ರೂಪಕ್ಕೆ ಬದಲಾದ್ಲು. ಹಾಗಾದ್ರೆ ಇಬ್ಬಿಬ್ಬರು ನಾಗಿನಿಗಳಿದ್ದಾರ? ಓ ಮೈ ಗಾಡ್, ತಾನೇ ಆಗ್ತಿಲ್ವಲ್ಲ ನನಗೆ. ಒಂದು ಗೊತ್ತಾಗ್ತಿಲ್ಲ, ಗೊಂದಲ ಆಗ್ತಿದೆ ನನಗೆ.
ದಿಗ್ವಿಜಯಗೆ ಶಿವಾನಿನೇ ನಾಗಿನಿ ಅನ್ನೋ ವಿಷಯ ಗೊತ್ತಿದ್ಯಾ? ಗೊತ್ತಿದ್ದು ಅವನು ನೀಲಿನ ಸಾಯಿಸಿದ್ನ ಅಂದ್ರೆ ದಿಗ್ವಿಜಯ ಏನೋ ನಮ್ಮಿಂದ ಮುಚ್ಚಿಡ್ತಾ ಇದ್ದಾನೆ. ಇದ್ರ ಹಿಂದೆ ಏನೋ ಇದೆ ಇದ್ರ ಹಿಂದೆ. ಇದಕ್ಕೆಲ್ಲ ಉತ್ತರ ಹುಡುಕ್ತೀನಿ. ಆ ಶಿವಾನಿನೇ ನಾಗಿನಿ ಅನ್ನೋದನ್ನ ನಾನು ಪ್ರೂವ್ ಮಾಡ್ತೀನಿ. ಹಾಗೇನೆ ಈ ತ್ರಿವಿಕ್ರಮು ತ್ರಿಶೂಲು ಯಾರ ಮಕ್ಕಳು ಅನ್ನೋದನ್ನ ನಾನು ಕಂಡುಹಿಡಿತೀನಿ. ತ್ರಿಶೂಲ್ 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 ಏನೇ? ಅಯ್ಯೋ, ಜ್ವರ ಜಾಸ್ತಿ ಆಗ್ತಾನೆ ಇದೆಯಲ್ಲ. ಪರಮೇಶ್ವರ ಏನ್ ಮಾಡೋದೀಗ? ಮನೆಯವ್ರಿಗೆ ಫೋನ್ ಮಾಡಿ ಹೇಳೋಣ ಅಂದ್ರೆ ಇಷ್ಟೊತ್ತಿನಲ್ಲಿ ಫೋನ್ ಮಾಡಿದ್ರೆ ಅವರೆಲ್ಲ ಗಾಬರಿ ಆಗ್ತಾರೆ. ಇಲ್ಲ, ಬೆಳಗ್ಗೆವರೆಗೂ ಕಾಯೋದೆ ಸರಿ. ಅವನೆಲ್ಲೂ ಆಚೆ ಹೋಗ್ಬಾರ್ದು. ಅವನಿಗೊಂದು ಫೋನ್ ಮಾಡು. ಯಾರು ಕಾಲ್ ಮಾಡ್ತಾ ಇದ್ದಾರೆ? ಕಾಲ್ ರಿಸೀವ್ ಮಾಡಿದ್ರೆ ವಾಪಸ್ ಬರೋಕ್ಕೆ ಹೇಳ್ತಾರೆ ಅಷ್ಟೇ. ನಾನು ವಾಪಸ್ ಹೋಗ್ಬಾರ್ದು. ಇವತ್ತು ನಂಗೆ ಒಂದು ವಿಷಯ ಕನ್ಫರ್ಮ್ ಆಗಲೇಬೇಕು. ಶಿವಾನಿ ತ್ರಿಶೂಲ್ ಬಗ್ಗೆ ನಾನು ಇವತ್ತು ತಿಳ್ಕೊಳ್ಳೇಬೇಕು. ನೀವು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಎಲ್ಲಿ ಹೊಟ್ಟಾದ ಇವನು? ಮತ್ತೆ ರೂಡಾಗಿ ಬಿಹೇವ್ ಮಾಡೋದಕ್ಕೆ ಏನಾದರೂ ಶುರು ಮಾಡ್ಬಿಟ್ನಾ? ಮೇಡಮ್, ಮೇಡಮ್, ಮೇಡಮ್,